ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಸಂವಿಧಾನಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಮುಖ ಪ್ರಶ್ನೆಗಳ ಕುರಿತು ವಿವರಣಾತ್ಮಕವಾಗಿ ನೋಡಿಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ನೋಡುವುದಾದರೆ, ಹಣಕಾಸು ಆಯೋಗ ಕುರಿತು ತಿಳಿಸುವಂಥ ವಿಧಿ ಯಾವುದು? ಪ್ರಶ್ನೆ ಮತ್ತೊಮ್ಮೆ ನೋಡೋಣ ಸ್ನೇಹಿತರೆ. ಹಣಕಾಸು ಆಯೋಗ ಕುರಿತು ತಿಳಿಸುವಂಥ ವಿಧಿ ಯಾವುದು? ಆಯ್ಕೆಗಳು ನೋಡುವುದಾದರೆ 280ನೇ ವಿಧಿ, 324ನೇ ವಿಧಿ, 338ನೇ ವಿಧಿ, 360ನೇ ವಿಧಿ. ಇದಕ್ಕೆ ಸರಿಯಾದಂಥ ಆಯ್ಕೆ 280ನೇ ವಿಧಿ. ಏನಪ್ಪ ಅಂತಂದರೆ ಹಣಕಾಸು ಆಯೋಗ ಕುರಿತು ತಿಳಿಸುತ್ತದೆ ಸ್ನೇಹಿತರೆ. ಇನ್ನು 324ನೇ ವಿಧಿ ಏನಪ್ಪ ಅಂತಂದ್ರೆ ಇದು ಚುನಾವಣಾ ಆಯೋಗ ಕುರಿತು ತಿಳಿಸುತ್ತದೆ. ಚುನಾವಣಾ ಆಯೋಗ ಕುರಿತು 324ನೇ ವಿಧಿ ತಿಳಿಸುತ್ತದೆ. ಅದೇ ರೀತಿಯಾಗಿ 338ನೇ ವಿಧಿ ಏನಪ್ಪ ಅಂತಂದರೆ ಹಿಂದುಳಿದ ವರ್ಗ ಆಯೋಗ ಕುರಿತು, ಹಿಂದುಳಿದ ವರ್ಗಗಳ ಆಯೋಗ ಕುರಿತು. ಹಿಂದುಳಿದ ವರ್ಗಗಳ ಆಯೋಗ ಕುರಿತು 338ನೇ ವಿಧಿ ತಿಳಿಸುತ್ತದೆ. ಇನ್ನು ಲಾಸ್ಟ್ ಒಂದು ಫೋರ್ತ್ ಏನಪ್ಪ ಅಂತಂದ್ರೆ 360 ಅಂದರೆ 360ನೇ ವಿಧಿ ಏನಪ್ಪ ಅಂತಂದರೆ ಆರ್ಥಿಕ ತುರ್ತು ಪರಿಸ್ಥಿತಿ ಕುರಿತು ತಿಳಿಸುತ್ತದೆ. ಸ್ನೇಹಿತರೆ, 360ನೇ ವಿಧಿ ಏನಪ್ಪ ಅಂತಂದ್ರೆ ಆರ್ಥಿಕ ತುರ್ತು ಪರಿಸ್ಥಿತಿ ಕುರಿತು ತಿಳಿಸುತ್ತದೆ. ಅದೇ ರೀತಿ 338ನೇ ವಿಧಿ ಹಿಂದುಳಿದ ವರ್ಗಗಳ ಆಯೋಗ, 324ನೇ ವಿಧಿ ಚುನಾವಣಾ ಆಯೋಗ, ಹಣಕಾಸು ಆಯೋಗ ಕುರಿತು ತಿಳಿಸುವಂಥ ವಿಧಿ 280ನೇ ವಿಧಿ ಆಗಿರುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಬಂದು, ಅಸ್ಪೃಶ್ಯತೆ ನಿವಾರಣೆ ಕುರಿತು ತಿಳಿಸುವಂಥ ವಿಧಿ ಯಾವುದು? ಪ್ರಶ್ನೆ ಏನಪ್ಪ ಅಂತಂದರೆ ಅಸ್ಪೃಶ್ಯತೆ ನಿವಾರಣೆ ಕುರಿತು ತಿಳಿಸುವ ವಿಧಿ. ಇಲ್ಲಿ 14ನೇ ವಿಧಿ, 17ನೇ ವಿಧಿ, 18ನೇ ವಿಧಿ, 24ನೇ ವಿಧಿ. ಇಲ್ಲಿ ಅಸ್ಪೃಶ್ಯತೆ ನಿವಾರಣೆ ಕುರಿತು ಏನಪ್ಪ ಅಂತಂದರೆ 17ನೇ ವಿಧಿ ಏನಪ್ಪ ಅಂತಂದರೆ ಯಾವುದೇ ಜಾತಿಯಾಗಲಿ ಲಿಂಗ ಧರ್ಮದ ಆಧಾರದಲ್ಲಿ ಏನಪ್ಪ ಅಂತಂದರೆ ಯಾವುದೇ ಒಬ್ಬ ವ್ಯಕ್ತಿ ಏನಪ್ಪ ಅಂತಂದರೆ ಅಸ್ಪೃಶ್ಯತೆ ಆಚರಣೆ ಮಾಡುವಂತೆಲ್ಲ ಕುರಿತು ತಿಳಿಸುತ್ತದೆ 17ನೇ ವಿಧಿ. ಈ 14ನೇ ವಿಧಿ ಏನಪ್ಪ ಅಂತಂದರೆ ಕಾನೂನಿನ ಮುಂದೆ ಏನಪ್ಪ ಅಂತಂದ್ರೆ ಎಲ್ಲರೂ ಸಮಾನರು ಎಂದು ತಿಳಿಸುತ್ತದೆ. 18ನೇ ವಿಧಿ ಏನಪ್ಪ ಅಂತಂದರೆ ಬಿರುದು ಬಾವಲಿಗಳ ರದ್ದತಿ. ಇನ್ನು 24ನೇ ವಿಧಿ ಏನಪ್ಪ ಅಂತಂದ್ರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಯಾವುದೇ ಒಂದು ಕಾರ್ಖಾನೆಯಾಗಲಿ ಅಥವಾ ಗಣಿಯಾಗಲಿ ಅಥವಾ ಅಪಾಯಕಾರಿ ಉದ್ಯೋಗದಲ್ಲಿ ಏನು ಮಾಡೋಕ್ಕಿಲ್ಲ, ನೇಮಿಸಿಕೊಳ್ಳುವಂತಿಲ್ಲ ಎಂದು ತಿಳಿಸುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ ಸ್ನೇಹಿತರೆ. ಪ್ರಶ್ನೆ ಬಂದು, ರಾಷ್ಟ್ರಪತಿಯವರ ಚುನಾವಣಾ ವಿವಾದಗಳನ್ನು ಇವರಿಗೆ ಸಲ್ಲಿಸಲಾಗುತ್ತದೆ. ಪ್ರಶ್ನೆ ಮತ್ತೊಮ್ಮೆ ಸ್ನೇಹಿತರೆ, ರಾಷ್ಟ್ರಪತಿಯವರ ಚುನಾವಣಾ ವಿವಾದಗಳನ್ನು ಇವರಿಗೆ ಸಲ್ಲಿಸಲಾಗುತ್ತದೆ. ಆಯ್ಕೆಗಳು ಮುಖ್ಯ ಚುನಾವಣಾ ಆಯುಕ್ತ, ಸರ್ವೋಚ್ಚ ನ್ಯಾಯಾಲಯ, ಸಂಸತ್ತು, ಅಟಾರ್ನಿ ಜನರಲ್. ಇದಕ್ಕೆ ಸರಿಯಾದಂಥ ಆಯ್ಕೆ ಏನಪ್ಪ ಅಂತಂದ್ರೆ ರಾಷ್ಟ್ರಪತಿಯವರ ಚುನಾವಣಾ ವಿವಾದಗಳನ್ನು ಏನಪ್ಪ ಅಂತಂದರೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಏನು ಮಾಡಾಗ್ತಪ್ಪ ಅಂತಂದ್ರೆ ಸಲ್ಲಿಸಲಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ ಬಂದು, ಮಂತ್ರಿಮಂಡಲ ಯಾರಿಗೆ ಜವಾಬ್ದಾರಿ ಆಗಿರುತ್ತದೆ? ಪ್ರಶ್ನೆ ಮತ್ತೊಮ್ಮೆ, ಮಂತ್ರಿಮಂಡಲ ಯಾರಿಗೆ ಜವಾಬ್ದಾರಿ ಆಗಿರುತ್ತದೆ? ರಾಜ್ಯಸಭೆ, ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಲೋಕಸಭಾ. ಸ್ನೇಹಿತರೆ, ಸರಿಯಾದಂಥ ಆಯ್ಕೆ ಏನಪ್ಪ ಅಂತಂದರೆ ಮಂತ್ರಿಮಂಡಲ ಏನಪ್ಪ ಅಂತಂದ್ರೆ ಲೋಕಸಭೆಗೆ ಏನಪ್ಪ ಅಂತಂದ್ರೆ ಜವಾಬ್ದಾರಿ ಆಗಿರುತ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಬಂದು, ಸಂಸತ್ತಿನಿಂದ ಹಣಕಾಸು ಮಸೂದೆ ಅಂಗೀಕಾರಗೊಂಡ ನಂತರ ರಾಷ್ಟ್ರಪತಿ ಈ ಕೆಳಗಿನ ಯಾವುದನ್ನು ಪ್ರಯೋಗಿಸಲು ಅಧಿಕಾರ ಹೊಂದಿರುತ್ತಾರೆ? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ, ಸಂಸತ್ತಿನಿಂದ ಹಣಕಾಸು ಮಸೂದೆ ಅಂಗೀಕಾರಗೊಂಡ ನಂತರ ರಾಷ್ಟ್ರಪತಿಯವರು ಏನಪ್ಪ ಅಂತಂದ್ರೆ ಈ ಕೆಳಗಿನ ಯಾವುದನ್ನು ಪ್ರಯೋಗಿಸುವಂಥ ಅಧಿಕಾರ ಹೊಂದಿರುತ್ತಾರೆ? ಇಲ್ಲಿ ನೋಡುವುದಾದರೆ ತಿದ್ದುಪಡಿ ಮಾಡಲು, ತಿರಸ್ಕೃತಗೊಳಿಸಲು, ತನ್ನ ಬಳಿ ಇಟ್ಟುಕೊಳ್ಳಲು, ಪುನರ್ ಪರಿಶೀಲನೆಗಾಗಿ ವಾಪಸ್ಸು ಕಳಿಸಲು. ಸ್ನೇಹಿತರೆ, ಇಲ್ಲಿ ಸರಿಯಾದಂಥ ಆಯ್ಕೆ ನೋಡುವುದಾದರೆ
ಪುನರ್ ಪರಿಶೀಲನೆಗಾಗಿ ವಾಪಸ್ ಕಳಿಸುವಂಥ ಅಧಿಕಾರವನ್ನು ಏನಪ್ಪ ಅಂತಂದ್ರೆ ರಾಷ್ಟ್ರಪತಿಯವರು ಹೊಂದಿರುತ್ತಾರೆ. ಇಲ್ಲೇನಪ್ಪ ಅಂತಂದ್ರೆ ತಿರಸ್ಕೃತ ಮಾಡೋಕ್ಕೆ ಬರೋದಿಲ್ಲ, ಅದೇ ರೀತಿ ತಿದ್ದುಪಡಿ ಮಾಡಲು ಏನಪ್ಪ ಅಂತಂದ್ರೆ ಬರುವುದಿಲ್ಲ. ಇನ್ನು ವಿಟೋ ಅಂದರೆ ತನ್ನ ಬಳಿ ಇಟ್ಟುಕೊಳ್ಳಲು ಕೂಡ ಬರುವುದಿಲ್ಲ. ಬಿಕಾಸ್ ಏನಪ್ಪ ಅಂತಂದರೆ ಇದು ಒಂದು ಹಣಕಾಸು ಮಸೂದೆ ಆಗಿರುವುದರಿಂದ ಅದೇನಪ್ಪ ಅಂತಂದ್ರೆ ಒಪ್ಪಿಗೆ ಸೂಚಿಸಬಹುದು, ಇಲ್ಲಪ್ಪ ಅಂತಂದ್ರೆ ಪುನರ್ ಪರಿಶೀಲನೆಗಾಗಿ ವಾಪಸ್ಸು ಕಳಿಸಬಹುದು. ಸೊ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸಂವಿಧಾನದ ಯಾವ ಒಂದು ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಿವೆ? ಪ್ರಶ್ನೆ ಮತ್ತೊಮ್ಮೆ, ಸಂವಿಧಾನದ ಯಾವ ಭಾಗದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳಿವೆ? ಭಾಗ 1, ಭಾಗ 2, ಭಾಗ 3, ಭಾಗ 4. ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ನೋಡುವುದಾದರೆ ಸ್ನೇಹಿತರೆ, ಇದು ಭಾಗ 4ದಲ್ಲಿ ಏನಪ್ಪ ಅಂತಂದರೆ ರಾಜ್ಯ ನಿರ್ದೇಶಕ ತತ್ವಗಳು ಕಂಡುಬರುತ್ತವೆ. ಈ ಭಾಗ 1ದಲ್ಲಿ ಏನಿರ್ತವಪ್ಪ ಅಂತಂದ್ರೆ ಒಕ್ಕೂಟ ಮತ್ತು ರಾಜ್ಯ ಕ್ಷೇತ್ರಗಳ ಬಗ್ಗೆ ತಿಳಿಸುತ್ತದೆ. ಇನ್ನು ಭಾಗ 2 ನಾಗರಿಕತ್ವ ಬಗ್ಗೆ ತಿಳಿಸುತ್ತದೆ ಸ್ನೇಹಿತರೆ. ಇನ್ನು ಭಾಗ 3 ಮೂಲಭೂತ ಹಕ್ಕುಗಳ ಬಗ್ಗೆ ಏನು ಮಾಡ್ತಪ್ಪ ಅಂತಂದ್ರೆ ತಿಳಿಸುತ್ತದೆ. ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ. ಲೋಕಸಭೆ ಅಂಗೀಕಾರಗೊಳಿಸಿದಂಥ ಹಣಕಾಸು ಮಸೂದೆಯನ್ನು ರಾಜ್ಯಸಭೆಯು ಏನಪ್ಪ ಅಂತಂದ್ರೆ ಗರಿಷ್ಠ ಎಷ್ಟು ದಿನಗಳವರೆಗೆ ತನ್ನ ಬಳಿ ಇಟ್ಟುಕೊಳ್ಳಬಹುದಾಗಿದೆ? 7 ದಿನ, 21 ದಿನ, 14 ದಿನ, 28 ದಿನ. ಸೊ ಇದಕ್ಕೆ ಸರಿಯಾದಂಥ ಆಯ್ಕೆ ಏನಪ್ಪ ಅಂತಂದ್ರೆ 14 ದಿನಗಳವರೆಗೆ ಏನಪ್ಪ ಅಂತಂದ್ರೆ ರಾಜ್ಯಸಭೆಯು ಏನಪ್ಪ ಅಂತಂದ್ರೆ ಹಣಕಾಸು ಮಸೂದೆಯನ್ನು ಏನು ಮಾಡ್ಬೋದಪ್ಪ ಅಂತಂದ್ರೆ ತನ್ನ ಬಳಿ ಇಟ್ಟುಕೊಳ್ಳಬಹುದಾಗಿದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಬಂದು, ಸಂಸತ್ತು ಇವರನ್ನು ಒಳಗೊಂಡಿರುತ್ತದೆ. ಆಯ್ಕೆಗಳು ನೋಡುವುದಾದರೆ ಪ್ರಧಾನಮಂತ್ರಿ ಹಾಗೂ ಇತರ ಮಂತ್ರಿಗಳು, ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ. 3ನೇದು ರಾಷ್ಟ್ರಪತಿ, ಪ್ರಧಾನಮಂತ್ರಿ ಹಾಗೂ ಇತರೆ ಮಂತ್ರಿಗಳು, ರಾಷ್ಟ್ರಪತಿ, ಮುಖ್ಯ ನ್ಯಾಯಾಧೀಶರು, ಲೋಕಸಭಾ, ರಾಜ್ಯಸಭಾ ಸದಸ್ಯರು. ಇಲ್ಲಿ ಈ ಸಂಸತ್ತು ಏನಪ್ಪ ಅಂತಂದರೆ ರಾಷ್ಟ್ರಪತಿ, ರಾಜ್ಯಸಭೆ, ಲೋಕಸಭೆ ಸದಸ್ಯರನ್ನು ಏನು ಮಾಡಿರ್ತಪ್ಪ ಅಂತಂದ್ರೆ ಒಳಗೊಂಡಿರುತ್ತದೆ. ಮುಂದಿನ ಆಯ್ಕೆ ನೋಡೋಣ ಸ್ನೇಹಿತರೆ. ಪೌರತ್ವಕ್ಕೆ ಸಂಬಂಧಿಸಿದಂಥ ಕಾನೂನು ಮಾಡುವಂಥ ಅಧಿಕಾರ ಯಾರಿಗಿದೆ? ಸೊ ಲೋಕಸಭೆ, ರಾಜ್ಯಸಭೆ, ಸಂಸತ್ತು ಯಾವುದೂ ಅಲ್ಲ. ಇದಕ್ಕೆ ಸರಿ ಆಯ್ಕೆ ನೋಡುವುದಾದರೆ ಪೌರತ್ವಕ್ಕೆ ಸಂಬಂಧಪಟ್ಟಂತೆ ಕಾನೂನು ಮಾಡುವಂಥ ಅಧಿಕಾರ ಏನಪ್ಪ ಅಂತಂದ್ರೆ ಸಂಸತ್ತಿಗೆ ಇರುತ್ತದೆ. ಮುಂದಿನ ಪ್ರಶ್ನೆ ನೋಡೋಣ. ಭಾರತದ ಉಪರಾಷ್ಟ್ರಪತಿಯವರನ್ನು ಯಾರು ಚುನಾಯಿಸುವರು? ಜನರು, ಲೋಕಸಭೆ ಹಾಗೂ ರಾಜ್ಯಸಭೆ ಸದಸ್ಯರು, ರಾಜ್ಯಸಭೆ ಸದಸ್ಯರು ಮಾತ್ರ, ಸಂಸದರು ಮತ್ತು ಶಾಸಕರು. ಸ್ನೇಹಿತರೆ, ಭಾರತದ ಉಪರಾಷ್ಟ್ರಪತಿಯವರನ್ನು ಏನಪ್ಪ ಅಂತಂದರೆ ಲೋಕಸಭೆಯ ಸದಸ್ಯರು ಹಾಗೂ ರಾಜ್ಯಸಭೆಯ ಸದಸ್ಯರು ಏನು ಮಾಡ್ತಾರಪ್ಪ ಅಂತಂದ್ರೆ ಚುನಾಯಿಸುತ್ತಾರೆ. ಮುಂದಿನ ಪ್ರಶ್ನೆ ನೋಡೋಣ. ಸಂವಿಧಾನದ 42ನೇ ತಿದ್ದುಪಡಿಯು ಅತ್ಯಂತ ವಿವಾದಾತ್ಮಕ ತಿದ್ದುಪಡಿಯಾಗಿದೆ ಅಥವಾ ಉಪಬಂಧವಾಗಿದೆ. ಆಯ್ಕೆಗಳು ನೋಡೋದಾದರೆ ಸಂಸತ್ತಿನ ಸಾರ್ವಭೌಮತೆ, 10 ಮೂಲಭೂತ ಕರ್ತವ್ಯಗಳ ಸೇರ್ಪಡೆ, ಲೋಕಸಭೆ ಹಾಗೂ ವಿಧಾನಸಭೆಗಳ ಅವಧಿ, ಮೂಲಭೂತ ಹಕ್ಕುಗಳ ಮೇಲೆ ರಾಜ್ಯ ನಿರ್ದೇಶಕ ತತ್ವಗಳ ಮೇಲುಗೈ. ಸ್ನೇಹಿತರೆ, ಈ ಸಂವಿಧಾನದ 42ನೇ ತಿದ್ದುಪಡಿ ಏನಪ್ಪ ಅಂತಂದ್ರೆ ಮೂಲಭೂತ ಹಕ್ಕುಗಳ ಮೇಲೆ ಏನಪ್ಪ ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳ ಮೇಲುಗೈ ಆಗಿರುವುದರಿಂದ ಅತ್ಯಂತ ವಿವಾದಾತ್ಮಕ ತಿದ್ದುಪಡಿಯಾಗಿರುತ್ತದೆ.